ಮನೆಯಲ್ಲಿ ರಕ್ತದ ಕಲೆಗಳನ್ನು ನೋಡಿ ಸ್ವತಃ ಗ್ರಾಮಸ್ಥರೇ ಒಂದು ಕ್ಷಣ ಶಾಕಿಗೊಳಗಾಗಿದ್ದಾರೆ. ಯಾಕೆ, ಹೇಗೆ, ಯಾರದ್ದು ಈ ರಕ್ತದ ಕಲೆಗಳು ಅನ್ನೋದು ಗ್ರಾಮಸ್ಥರ ಸಾಲು ಸಾಲು ಪ್ರಶ್ನೆಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ಟೀಮ್ ಕೂಡ ಗ್ರಾಮಕ್ಕೆ ಭೇಟಿ ಕೊಟ್ಟಿದೆ. ಪ್ರಮುಖವಾಗಿ ಮದ್ದೂರು ತಾಲೂಕಿನ ಹೊಂಬಾಳೆಗೌಡನ ದೊಡ್ಡಿಯಲ್ಲಿ ಈ ಘಟನೆಯಾಗಿದೆ. ಮನೆಯ ಹಲವೆಡೆ ರಕ್ತದ ಕಲೆ ಕಂಡು ಮನೆಯವರೇ ಶಾಕ್ ಆಗಿದ್ದಾರಂತೆ. ಸತೀಶ್ ಮತ್ತು ಸೌಮ್ಯ ದಂಪತಿ ಮನೆಯಲ್ಲಿ ಈ ರಕ್ತದ ಕಲೆಗಳು ಕಂಡು ಬಂದಿದೆ. ಓದೋದಕ್ಕೆ ಬೆಂಗಳೂರಿಗೆ ವಾಸ ಮಾಡೋದಕ್ಕೆ ಅಂದ್ರೆ ಬೆಂಗಳೂರಲ್ಲೇ ವಾಸ ಮಾಡೋದಕ್ಕೆ ಇಬ್ಬರು ಹೆಣ್ಣುಮಕ್ಕಳು ಬಂದಿರ್ತಾರೆ. ಘಟನೆಯಿಂದ ಗ್ರಾಮದಲ್ಲಿ ಭಯದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತೆ. ಸತೀಶ್, ಸೌಮ್ಯ ಮನೆಗೆ ವಾಮಾಚಾರ ಮಾಡಿಸಿರುವ ಶಂಕೆ ಕೂಡ ಎದುರಾಗಿದ್ದು, ಮನೆ ತೊರೆಯೋದಕ್ಕೆ ಸತೀಶ್ ಮತ್ತು ಸೌಮ್ಯ ದಂಪತಿ ಸಿದ್ಧರಾಗಿದ್ದಾರಂತೆ. ಪ್ರಕರಣ ಬೆಳಕಿಗೆ ಬಂದ ಬಳಿಕ ಮನೆ ಬಳಿ ಅನೇಕ ಜನ ಕೂಡ ಜಮಾಯಿಸಿಬಿಟ್ಟಿದ್ರು. ಘಟನೆ ಬಗ್ಗೆ ಕುಟುಂಬಸ್ಥರಿಂದ ಪೊಲೀಸರಿಗೆ ದೂರು ಕೂಡ ನೀಡಲಾಗಿದೆ. ಸ್ಥಳಕ್ಕೆ ಬೆರಳಚ್ಚು ಮತ್ತು ಎಫ್ಎಸ್ಎಲ್ ತಜ್ಞರು ಭೇಟಿ ಕೊಟ್ಟು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಕ್ತದ ಕಲೆಯ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ ತಜ್ಞರ ತಂಡ ಸಂಗ್ರಹಿಸಿದೆ. ಬೆಸಗರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮನೆ ಒಳಗಡೆ ಇದ್ದೆ, ನೀರು ಮೇಲೆ ಮುಖ ತೊಳಿಯಕ್ಕೆ ಹೋದೆ. ಮುಖ ತೊಳಿದಾಗ ಎಡಗಷ್ಟರಲ್ಲಿ ಬ್ಲಡ್ ಬೀಳ್ತು. ನೋಡಿದೆ, ಅದ ಕೂಗ್ದೆ ಇವರ ನನ್ನ ಮಿಸ್ಸಸ. ಆಗ ನೋಡೆ ಅಂತ ಮುಂದಕ್ಕೆ ತಿರುಗಿದು ಏಕ ಮನೆಯೊಳಗೆಲ್ಲ ಬ್ಲಡ್ ಸುರಿದೈತೆ. ಏನು ಅನ್ನೋದು ಗೊತ್ತಿಲ್ಲ. ಯಾರು ಒಬ್ಬರು ಮನೆಯೊಳಕ್ಕೆ ಬರಲಿಲ್ಲ, ಬರೀ ಬ್ಲಡ್ ಮಾತ್ರ ಬೀಳ್ತು ಅಷ್ಟೇ. ನೀರು ಮಾಡಲಿಕ್ಕೆ ಎಲ್ಲಿ ಮೇಲ್ಗಡೆಯಿಂದ ಬೀಳ್ತು, ಮೇಲೆ ಏನೂ ಇರಲಿಲ್ಲ, ಹಂಚೆ ಯಾರು ತೆಗಿಲಿಲ್ಲ. ಏನು ಬೀಳ್ತು ಅನ್ನೋದು ಗೊತ್ತಿಲ್ಲ. ಅದು ಏನು ನನಗೆ ಗೊತ್ತಾಯ್ತಾರೆ. ಯಾರು ಸರ್, ನಮ್ಮ ಯಜಮಾನ್ರು ವಾಶ್ರೂಮಲ್ಲಿದ್ದರು. ತಕ್ಷಣ ನಮ್ಮ ಅಕ್ಕನಿಗೆ ಕಾಲ್ ಮಾಡಿದೆ ಸರ್, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಆಮೇಲೆ ಕಾಲ್ ಮಾಡ್ತಾ ಇರ್ದಂಗೆ ನಮ್ಮ ಯಜಮಾನ್ರು ಕೂಕೊಂಡ್ರು, ಬಾರೆ ಬಾರೆ ಅಂತ. ಆಮೇಲೆ ಹೋದ ತಕ್ಷಣ ಬ್ರಷ್ ಮಾಡ್ತಾಯಿದ್ರು ಸರ್. ಎಡಗಡೆಗಾದಂಗೆ ಬ್ಲಡ್ಡು ಮೇಲ್ಗಡೆಯಿಂದ ಹರಿತಾಯಿತ್ತು ಸರ್. ಅದು ಅವಾಗ ತಾನೇ ನೋಡಿದ್ದು ನಾನು. ಕೆಳಗಡೆ ಫುಲ್ ಫ್ಲ್ಯಾಟ್ ಆಗಿತ್ತು ಸರ್, ಅದು ಜೋರಾಗಿ ಬ್ಲಡ್ಡು ಸರ್. ಆಮೇಲೆ ಬಂದುಬಿಟ್ಟು ಮತ್ತೆ ಈಚೆ ಬಂದುಬಿಟ್ಟೆ ಸರ್ ನಾನು. ಆಮೇಲೆ ಎದುರುಗಡೆಯವ್ರು ಕರೆದೆ ಸರ್, ಈ ಥರ ಆಗ್ಬಿಟ್ಟೈತೆ, ಬನ್ನಿ ಬನ್ನಿ ಅಂತ ಸರ್. ಆಮೇಲೆ ಬಂದ ತಕ್ಷಣ ಬಂದ ತಕ್ಷಣ ಮುಂದೆ ಹೋಯ್ತು. ಬೆಳಗಿನ ಜಾವ 7:30-8 ಗಂಟೆಯಲ್ಲಿ ಹುಡುಗನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಒಬ್ಬ ಕೂಗ್ದ, ಬಲೇಲಿ ಅಂತ. ಆ ಕಡೆಯಿಂದ ಬರ್ತೀನಿ ಅಂದ್ಬಿಟ್ಟು ಹೋದೆ. ಅಲ್ಲಿಂದ ಬಂದು ನೋಡಿದೆ, ಒಳಗಡೆ ಹೋಗಿ ಹೋಗು ಅಂದ್ರೆ ಹೆಂಗಸ್ರುಗಳು. ಒಳಗಡೆಗೆ ಹೋಗಿ ನೋಡಿದ್ಮೇಲೆ ಅಲ್ಲಲ್ಲೇ ರಕ್ತ ಕಂಟಿದ್ದೆ. ಆಮೇಲೆ ನಮ್ಮ ಅಣ್ಣ ಇದ್ನಲ್ಲ, ನಮ್ಮ ದೊಡ್ಡಪ್ಪನ ಮಗನ, ಅವ್ನು ಕರ್ಕೊಂಡು ಹೋಗಿ ನೋಡಿದೆ. ಇದೇಂದ್ರ ಹಿಂಗಾಗೋದಲ್ಲ ಅಂದೋದಕ್ಕೆ ಮೈಲಿ ನೀರು ಮನೆಯಲ್ಲಿ ರಕ್ತ ಯಾರೋ ಮುಖ ತೊಳಿತಾ ಇದ್ದೆ, ಸುರಿತಾ